ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆನ್ಲೈನ್ ಔಷಧ ವ್ಯಾಪಾರಕ್ಕೆ ನಿಯಂತ್ರಣ ಹೇರುವಂತೆ ಒತ್ತಾಯಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಕರೆ ನೀಡಿದ್ದ ಆಲ್ ಇಂಡಿಯಾ ಕೆಮಿಸ್ಟ್ ಸ್ಟ್ರೈಕ್ಗೆ ಬೆಂಬಲ ಸೂಚಿಸಿ ಪಟ್ಟಣದ ಔಷಧ ವ್ಯಾಪಾರಸ್ಥರು ತಹಶೀಲ್ದಾರ್ ಅವರ ಮೂಲಕ ಪ್ರಧಾನಿ ಅವರಿಗೆ ಮನವಿ ರವಾನಿಸಿದರು. ಹುಕ್ಕೇರಿ ಔಷಧಿ ವ್ಯಾಪಾರಿಗಳ ಅಭಿವೃದ್ಧಿ ಸಂಘದ ಸದಸ್ಯರು ಆನ್ಲೈನ್ ಔಷಧ ಮಾರಾಟ ಮತ್ತು ಅತಿಯಾದ ರಿಯಾಯಿತಿ ನೀತಿಯಿಂದ ಸಣ್ಣ ಹಾಗೂ ಮಧ್ಯಮ ಮಟ್ಟದ ಮೆಡಿಕಲ್ ಅಂಗಡಿಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ ಎಂದು ಸಂಘದವರು ಆತಂಕ ವ್ಯಕ್ತಪಡಿಸಿದರು. ಆಲ್ ಇಂಡಿಯಾ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರು ಆನ್ಲೈನ್ ಮೆಡಿಸಿನ್ ಸಪ್ಲೈ ಮಾಡೋ ಸಂಬಂಧ ಬಂದ್ ಕಾರ್ಯ 25 ದಿವಸ ಕರೆದಿದ್ದರು. ಅದಕ್ಕೆ ಹುಕ್ಕೇರಿ ಔಷಧ ವ್ಯಾಪಾರಸ್ಥರ ಸಂಘದಿಂದ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ನಾನು ಬಸವರಾಜ ಕಲ್ಯಾಣಿ ಹುಕ್ಕೇರಿ ಅಧ್ಯಕ್ಷರಾಗಿ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿ ವತಿಯಿಂದ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದೇನೆಂದರೆ ಆನ್ಲೈನ್ ಮೆಡಿಸಿನ್ ಅನ್ನ ಸಪ್ಲೈ ಮಾಡುವುದನ್ನು ತಡೆ ಹಿಡಿಬೇಕಂತೇಳಿ. ಇದರಿಂದ ಮಾರಕವಾಗುತ್ತದೆ ಸಮಾಜಕ್ಕೆ ಹಾಗೂ ನಾಗರಿಕರಿಗೆ, ಮತ್ತು ಅಮಲಕಾರಿ ವಸ್ತುಗಳನ್ನು ಅದರಿಂದ ಸಪ್ಲೈ ಆಗುವುದರಿಂದ ಯುವಕರು ಬಹಳ ಇದರಿಂದ ಆರೋಗ್ಯ ಇದಾಗ ಕೆಡುತ್ತದೆ. ಆದ ರೀತಿಯಿಂದ ಇದನ್ನು ಬಂದ್ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಸರ್ಕಾರ ಅಪೋಲೋ ಮೆಡ್ ಪ್ಲಸ್ ಇಂಥ ಚೇಂಜ್ ಮೆಡಿಕಲ್ ಸ್ಟೋರ್ದವ್ರೆ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸರ್ಕಾರ ನಾವು 14% ಡಿಸ್ಕೌಂಟ್ ಅಂತ ಫಿಕ್ಸ್ ಮಾಡಿ ಕೊಟ್ಟ ಮೇಲೆ ಅವ್ರು 25% ಡಿಸ್ಕೌಂಟ್ ಹೆಂಗೆ ಕೊಡ್ತಾರೆ, ಇದು ಚೌಕಶಿ ಆಗಿದೆ. ಇಲ್ಲ ನಮಗೂ ಕೂಡ ಆ ಮಟ್ಟಿಗೆ ಡಿಸ್ಕೌಂಟ್ ಕೊಡುವಂತ ಒಂದು ಮಾರ್ಜಿನ್ ಸರ್ಕಾರ ನಮಗೂ ಒದಗಿಸಿಕೊಡಬೇಕು. ಇದರಿಂದ ಸಾರ್ವಜನಿಕ ವಿನಂತಿ ಏನಂದ್ರೆ, ಈ ಆನ್ಲೈನ್ ಮೆಡಿಸಿನ್ ತರಿಸ್ಕೊಳ್ಳೋದ್ರಿಂದ ಆಗುವಂಥ ದುಷ್ಪರಿಣಾಮಗಳನ್ನ ಜನ ಮನಗಣಬೇಕು. ಯಾಕಂದ್ರೆ ಆಂಟಿಬಯೋಟಿಕ್ಸ್ ಆಯ್ತು, ಆಮೇಲೆ ನಾರ್ಕೋಟಿಕ್ ಡ್ರಗ್ಸ್ ಅನ್ನ ಆರಾಮಾಗಿ ನಾವು ಆನ್ಲೈನ್ ಮುಖಾಂತರ ತರಿಸ್ಕೊಂತ ಚಾನ್ಸಸ್ ಇರ್ತದೆ. ಆ ಹೊತ್ತಿಗೆ ತಮಗಾಯ್ತು, ತಮ್ಮ ಕುಟುಂಬ ವ್ಯವಸ್ಥೆ ಒಳಗಿರುವಂಥ ಜನರಿಗಾಗುತ್ತು, ಇದ್ರ ದುಷ್ಪರಿಣಾಮಗಳು ಏನಾಗೋದು ಸಾರ್ವಜನಿಕರು ಆಗ್ತದೆ. ಸೊ ದಯವಿಟ್ಟು ನಿಮ್ಮ ಪಕ್ಕದಲ್ಲೇ ಇರುವಂಥ 24 ಗಂಟೆ ನಿಮ್ಮ ಜೊತೆ ಇದ್ದು ಸೇವೆ ಕೊಡುವಂಥ ಸಾಂಪ್ರದಾಯಿಕ ಔಷಧ ಅಂಗಡಿಗೆ ಹೋಗಿ ಅಲ್ಲಿಂದ ಔಷಧಿ ಖರೀದಿ ಮಾಡಿ ಈ ಆನ್ಲೈನ್ ಪೀಳಿಗನ್ನ ಸಾರ್ವಜನಿಕರು ಕೂಡ ಬಂದ್ ಮಾಡೋದಕ್ಕೆ ಸಹಾಯ ಮಾಡಬೇಕಂತ ನಮ್ಮ ವಿನಂತಿ. ಆಲ್ ಇಂಡಿಯಾ ಕೆಮಿಸ್ಟ್ ಅಸೋಸಿಯೇಷನ್ ಇದವರು ನಾರ್ಕೋಟಿಕ್ ಡ್ರಗ್ಸ್ ಸಂಬಂಧವಾಗಿ ಮತ್ತು ಈಗ ಆನ್ಲೈನ್ ಏನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡುವ ಸಲುವಾಗಿ ಆಲ್ ಇಂಡಿಯಾ ಅಸೋಸಿಯೇಷನ್ ಅವರು ಬಂದ್ ಕರೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಹುಕ್ಕೇರಿ ಕೆಮಿಸ್ಟ್ ಅಸೋಸಿಯೇಷನ್ ವತಿಯಿಂದ ನಾವು ಬಂದ್ ಕರೆಗೆ ಬೆಂಬಲಾರ್ಥವಾಗಿ ಇವತ್ತು ಬಂದ್ ಕರೆ ಕೊಟ್ಟಿದ್ದೀವಿ. ಆ ಕಾರಣದಿಂದ ನಾವು ಕರ್ನಾಟಕದ ಎಲ್ಲ ಜನರು ಇದಕ್ಕೆ ಔಷಧಿಗಳು ಬೆಂಬಲಾರ್ಥವಾಗಿ ಕೊಟ್ಟಿದ್ದಾರೆ. ಅದಲ್ಲದೆ ಈ ನಾರ್ಕೋಟಿಕ್ ಡ್ರಗ್ಸ್ ಆಗಲಿ, ಸೆಡೇಟಿವ್ ಡ್ರಗ್ಸ್ ಇರ್ಬೋದು, ಅಥವಾ H1 ಅಥವಾ ಆಂಟಿಬಾಡೀಸ್ ಇರ್ಬೋದು, ಈ ಡ್ರಗ್ಸ್ಗಳನ್ನು ಆನ್ಲೈನ್ ತರಿಸೋದ್ರಿಂದ ಸಾಮಾನ್ಯ ಜನರಿಗೆ, ರೋಗಿಗಳಿಗೆ ತ್ರಾಸಾಗುವ ಸಾಧ್ಯತೆ ಇರುತ್ತದೆ. ಈ ದುಷ್ಪರಿಣಾಮಗಳನ್ನು ಜನರು ಅರಿಬೇಕು. ಅದನ್ನು ಅರಿತು ಆನ್ಲೈನ್ ತರಿಸುವುದನ್ನು ಕಡಿಮೆ ಮಾಡಬೇಕು ಮತ್ತು ಸರ್ಕಾರದ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸುತ್ತೇನೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ಔಷಧ ವ್ಯಾಪಾರ ಸಂಘದ ಅಧ್ಯಕ್ಷ ಬಸವರಾಜ್ ಕಲ್ಯಾಣಿ, ಸದಸ್ಯರಾದ ಬಸವರಾಜ್ ಕುಂಬಾರ್, ಚಂದ್ರಶೇಖರ್ ಮುಚ್ಚಂಡಿ, ಸುನಿಲ್ ನಾಯಿಕ್, ರಾಜು ಕೊರತಿ, ನಾಗರಾಜ್ ಢಂಗ್, ಪ್ರವೀಣ್ ಹೊಸಮನಿ, ಶಂಕರ್ನಾಥ್ ದೇಸಾಯಿ, ಸೋಹನ್ ವಾಗೋಜಿ ಅನೇಕರು ಉಪಸ್ಥಿತರಿದ್ದರು.